ದೇಶದಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಸಡಗರದಿಂದ ಆಚರಣೆಯಾಗಿದ್ದು, ತುಮಕೂರು ನಗರದ ಸಚಿ ಆಸ್ಪತ್ರೆಯಲ್ಲಿಯೂ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಯಿತು. ತುಮಕೂರು ನಗರದ ಶಿರಾಗೇಟ್ ರಸ್ತೆಯಲ್ಲಿರುವ ಸಚಿ ಆಸ್ಪತ್ರೆಯಲ್ಲಿ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ 80ನೇ ವರ್ಷದ ಸಂಭ್ರಮಾಚರಣೆ ಅದ್ದೂರಿಯಾಗಿ ನೆರವೇರಿತು. ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಂಭ್ರಮಿಸಿದರು. ಎನ್ಸಿಸಿ ಅಧಿಕಾರಿ ನಾಗರಾಜಯ್ಯ, ಮಾಜಿ ಸೈನಿಕರಾದ ರಾಜಶೇಖರಯ್ಯ, ಸಚಿ ಆಸ್ಪತ್ರೆಯ ಡೈರೆಕ್ಟರ್ ರಂಗೇಗೌಡ ಅವರು ಧ್ವಜಾರೋಹಣ ನೆರವೇರಿಸಿದರು. ಸಚಿ ಆಸ್ಪತ್ರೆಯಲ್ಲಿ ನಡೆದ ಸ್ವಾತಂತ್ರ್ಯ ಸಂಭ್ರಮ ದಿನಾಚರಣೆ ವಿಶೇಷವಾಗಿತ್ತು. ಮಹಾತ್ಮ ಗಾಂಧೀಜಿ ಸೇರಿದಂತೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರನ್ನ ಸ್ಮರಿಸಿ ಅವರ ಉಡುಗೆ ತೊಟ್ಟು ವಿಶೇಷವಾಗಿ ಸ್ವಾತಂತ್ರ್ಯ ದಿನವನ್ನ ಆಚರಿಸಲಾಯಿತು. ಇಂದು ಆಗಸ್ಟ್ 15 ನಾವು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಈ ದಿನ ನಾನು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮರಾದಂತಹ, ಜೈಲುವಾಸ ಅನುಭವಿಸಿದಂತಹ ಮತ್ತು ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು ಯಾವುದೇ ರೀತಿಯಾಗಿ ನಮ್ಮ ಸ್ವಾತಂತ್ರ್ಯಕ್ಕೆ ದಣಿವರಿದು ನಾವು ಇಂದಿನ ದಿನ ಬೇರೆಯವರ ಇಲ್ಲದಲೇ ನಮ್ಮದೇ ಆದಂಥ ಒಂದು ಡೆಮೊಕ್ರಾಟಿಕ್ ಕಂಟ್ರಿನಲ್ಲಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ವೀರ ಯೋಧರಿಗೂ ಕೂಡ, ಹಾಗೂ ಈ ದಿನ ನಮ್ಮ ದೇಶವನ್ನು ಕಾಯ್ದು ನಮ್ಮನ್ನೆಲ್ಲ ನೆಮ್ಮದಿಯಿಂದ ಇರೋ ಹಾಗೆ ಒಂದು ನೋಡ್ಕೊಳ್ತಿರ್ತಕ್ಕಂಥ ಯೋಧರಿಗೂ ಕೂಡ ನಮಸ್ಕಾರ ಹೇಳ್ತಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನ. ಎನ್ಸಿಸಿ ಕೆಡೆಟ್ಸ್ ಸೇರಿದಂತೆ ಸಾರ್ವಜನಿಕರು ಸಚಿ ಆಸ್ಪತ್ರೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಸಚಿ ಆಸ್ಪತ್ರೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯು ದೇಶಾಭಿಮಾನವನ್ನ ಸಾರಿತು. ಮಾಜಿ ಸೈನಿಕರು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಿಮಗೂ ಎಲ್ಲ ಸ್ವಾತಂತ್ರ್ಯೋತ್ಸವದ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾನು ಸುಬೇದಾರ್ ರಾಜಶೇಖರಯ್ಯ ಅಂತ ಹೇಳ್ಬಿಟ್ಟು, ರಂಗೇಗೌಡರು ಸರು ನಾವು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಿದ್ವಿ. ಇವತ್ತು ಅವರ ಇಷ್ಟು ದೊಡ್ಡದಾಗಿ ಅವ್ರದ್ದು ಓನ್ ಸ್ವಂತ ಹಾಸ್ಪಿಟಲ್ ಮಾಡಿ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ಇವತ್ತು ನಮ್ಮ ಡಾಕ್ಟರು, ಈ ಸಚಿ ಹಾಸ್ಪಿಟ್ಲ ಸಂಸ್ಥಾಪಕರು ರಂಗೇಗೌಡರು ಅವರು ನಮಗೆ ನೀವು ಬರಬೇಕು ಅಂತ ಹೇಳ್ಬಿಟ್ಟು ಬಂದು ನಮ್ಮ ಇಂಡಿಪೆಂಡೆನ್ಸ್ ಡೇ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನನಗೆ ತುಂಬ ಖುಷಿ ಆಯಿತು. ಹಾಸ್ಪಿಟ್ಲಲ್ಲಿ ದೇಶಭಕ್ತಿ ಪ್ರದರ್ಶನ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ರಂಗೇಗೌಡರು. ಅದು ನನಗೆ ತುಂಬ ಖುಷಿ ಕೊಟ್ಟಿದೆ. ಮತ್ತು ಎಲ್ಲ ಸ್ಟಾಫ್ಗಳ ಬಗ್ಗೆ ಒಂದು ಒಳ್ಳೆಯ ನಂಬಿಕೆ, ಸ್ನೇಹ ಮತ್ತು ಅವರಲ್ಲಿ ವಿಶ್ವಾಸವನ್ನು ಗಳಿಸಿ ಜನಸೇವೆ ಜನಾರ್ದನ ಸೇವೆ ಅಂತ ಉದ್ದೇಶ ಇಟ್ಕೊಂಡು ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ವಿದ್ಯಾರ್ಥಿ ಜೀವನದಿಂದ ಅವ್ರು ನಾನು ನೋಡಿದ್ದೀನಿ. ಅವರು ಎಲ್ಲ ರಂಗದಲ್ಲೂ ಕೂಡ NCCನಲ್ಲಿದ್ದರು, ಮತ್ತು ಯೋಗಾಭ್ಯಾಸದಲ್ಲಿದ್ದರು, ಮತ್ತು ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿದ್ದರು. ಬಟ್ಟು ಇವತ್ತು ಈ ದೊಡ್ಡ ಮಟ್ಟಕ್ಕೆ ಬೆಳೆದು 100 ಜನಕ್ಕೆ ಅನ್ನ ಕೊಟ್ಟು ಅನ್ನದಾತರಾಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇವತ್ತು ನೋಡಿ ನನಗೆ ತುಂಬ ಖುಷಿಯಾಗಿದೆ, ಭಾಳ ಸಂತೋಷ ಆಗಿದೆ. ಫ್ಲಾಗಸ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಜೀವನ, ಇವರ ಜನಸೇವೆ ಮತ್ತು ಇವ್ರು ಕೊಡ್ತಕ್ಕಂಥ ಪ್ರಾಮಾಣಿಕವಾದ ಟ್ರೀಟ್ಮೆಂಟು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸಚಿ ಆಸ್ಪತ್ರೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರ ಗಮನ ಸೆಳೆಯಿತು. ಸಿಬ್ಬಂದಿಗಳು, ವೈದ್ಯರು ಹಾಗೂ ಸಾರ್ವಜನಿಕರು ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಗೆ ಸಾಕ್ಷಿಯಾದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.